ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ ನಿನ್ನೆ ನಡೆದಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೀಮ್ನ ಸೆಕೆಂಡ್ T20 ಬಗ್ಗೆ ಮಾತಾಡೋಣ. ಹಾಗಾದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಫಸ್ಟ್ T20ನ ನಮ್ಮ ಇಂಡಿಯಾ ಟೀಮ್ ಅವರು ಭರ್ಜರಿಯಾಗಿ ಗೆದ್ದಿದ್ರು. ಹಾಗೆ ನಿನ್ನೆ ಸೆಕೆಂಡ್ T20 ಮ್ಯಾಚ್ ಕೂಡ ಕಂಪ್ಲೀಟ್ ಆಗಿದೆ. ಹಾಗಾದರೆ ಈ ಒಂದು ಸೆಕೆಂಡ್ T20 ಯಾವ ಥರ ನಡೀತು, ಯಾವೊಂದು ಸ್ಟೇಡಿಯಮಲ್ಲಿ ನಡೀತು, ಯಾವೊಂದು ಟೀಮ್ ಟಾಸ್ ಗೆಲ್ತು, ಮತ್ತು ಈ ಒಂದು ಮ್ಯಾಚ್ನ ಯಾವ ಟೀಮ್ ವಿನ್ ಆದರು, ಮತ್ತು ಯಾರ ಬ್ಯಾಟಿಂಗ್ ಚೆನ್ನಾಗಿತ್ತು ಇವತ್ತು, ಮತ್ತು ಯಾವ ಟೀಮಲ್ಲಿ ಬಾಲಿಂಗ್ ಎದ್ದು ಕಾಣ್ತಿತ್ತು ಇವತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಟಾಸ್ ವಿಚಾರಕ್ಕಂತ ಬಂದರೆ ಈ ಒಂದು ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮ್ ಅವರು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೋತಾರೆ. ಹೌದು, ಕಮ್ಮಿ ರನ್ಗೆ ಆಲ್ಔಟ್ ಮಾಡಿ ಅದನ್ನು ಈಸಿಯಾಗಿ ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ಬಾಲಿಂಗ್ ಮಾಡ್ತಾರೆ ನಮ್ಮ ಇಂಡಿಯನ್ ಟೀಮು ಅವರು. ಅದೇ ಥರನೂ ಫಸ್ಟ್ T20ಲೂ ಕೂಡ ಗೇಮ್ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ಬಾಲಿಂಗ್ ಮಾಡಿದರು. ಆ ಒಂದು ಮ್ಯಾಚು ಕೂಡ ಈಸಿಯಾಗಿ ಗೆದ್ದರು ಚೇಸ್ ಮಾಡಿ. ಅದೇ ಥರ ಇಲ್ಲೂ ಕೂಡ ಟಾರ್ಗೆಟ್ ತಗೊಂಡು ಚೇಸ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು ನಮ್ಮ ಇಂಡಿಯನ್ ಟೀಮ್ದು. ಹಾಗೆ ಅದು ಈ ಮ್ಯಾಚಲ್ಲೂ ಕೂಡ ವರ್ಕ್ ಆಗಿದೆ ನಮ್ಮ ಇಂಡಿಯನ್ ಟೀಮ್ಗೆ. ಮತ್ತು ನೆಕ್ಸ್ಟ್ ಈಗ ಮ್ಯಾಚ್ ವಿಚಾರಕ್ಕಂತ ಬರೋದಾದರೆ, ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್ ಟೀಮು ಅವರೊಂದು ಫಸ್ಟ್ ಇನ್ನಿಂಗ್ಸಲ್ಲಿ ಟೋಟಲಿ ಲೋ ಆಗಿಬಿಟ್ರು ಈ ಒಂದು T20ಲೂ ಕೂಡ. ಹೌದು, ಇದರಲ್ಲಿ ಕ್ಯಾಪ್ಟನ್ ಜಾಸ್ ಬಟ್ಲರ್ ಅವ್ರು ಮಾತ್ರ 30 ಬಾಲ್ಗೆ 45 ರನ್ ಹೊಡಿತಾರೆ. ಸ್ಟಾರ್ಟಿಂಗಲ್ಲಿ ಒಂಥರ ವಿಕೆಟ್ ಬಿದ್ದರೂ ಕೂಡ ಒಂಥರ ನಿಂತ್ಕೊಂಡು ಆಡ್ತಿರ್ತಾರೆ ಜಾಸ್ ಬಟ್ಲರ್ ಅವರು. ಇವ್ರು ಸ್ಟ್ರೈಕಲ್ಲಿದ್ದಾಗ ಒಂದು ಒಳ್ಳೆ ಸ್ಕೋರ್ ಇತ್ತು ಇಂಗ್ಲೆಂಡ್ ಟೀಮ್ದು. ಆದರೆ ಇವ್ರು ವಿಕೆಟ್ ಬಿದ್ದ ಮೇಲೆ ಒಂಥರ ಟೋಟಲಿ ಲೋ ಆಗಿಬಿಟ್ರು ಇಂಗ್ಲೆಂಡ್ ಟೀಮ್ ಅವರು. ಹೌದು, ಸ್ಟಾರ್ಟಿಂಗಲ್ಲಿ ಇವ್ರು ಬಿಟ್ಟರೆ ಬೇರೆ ಯಾವೊಂದು ಪ್ಲೇಯರಿಂದನೂ ಕೂಡ ಒಂದೊಳ್ಳೆ ಸ್ಕೋರ್ ಬರಲ್ಲ. ಬ್ಯಾಟ್ಸ್ಮನ್ಗಳೇ ಕೂಡ ಬರ್ತಾರೆ, ಆಡ್ತಾರೆ, ಔಟ್ ಆಗ್ತಾರೆ ಅಷ್ಟೇ. ಹಾಗೆ ಇದರಲ್ಲಿ ಬಟ್ಲರ್ ಬಿಟ್ಟರೆ ಬ್ರಾಡನ್ ಕ್ಯಾರ್ಸೆ ಅವರು ಒಂದೊಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ನಿನ್ನೆ ವಿಕೆಟ್ ಬಿದ್ದಿರೋ ಟೈಮಲ್ಲಿ. ಹೌದು, ಇವರೊಬ್ಬರು ಬೌಲರ್ ಆಗಿದ್ರು ಕೂಡ 17 ಬಾಲ್ಗೆ 31 ರನ್ ಹೊಡೆಯೋ ಮುಖಾಂತರ ಚಿಂದಿ ಬ್ಯಾಟಿಂಗ್ ಮಾಡಿದ್ದಾರೆ ಇಂಗ್ಲೆಂಡ್ ತಂಡದ ಪರವಾಗಿ. ಹಾಗೆ ಈ ಮ್ಯಾಚಲ್ಲಿ ಇಂಗ್ಲೆಂಡ್ ಟೀಮ್ನ ಟೋಟಲ್ ಸ್ಕೋರ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, 165ಕ್ಕೆ 9 ವಿಕೆಟ್ ಹಾಕ್ತಾರೆ. ಇದರಲ್ಲಿ ಮೇಯ್ನಾಗಿ ನಮ್ಮ ಇಂಡಿಯನ್ ಬೌಲರ್ಸ್ ಬಗ್ಗೆ ಮಾತಾಡಬೇಕು. ಹೌದು, ಒಂಥರ ಚಿಂದಿ ಬೌಲಿಂಗ್ ಮಾಡಿದ್ದಾರೆ ನಿನ್ನೆ ಮ್ಯಾಚಲ್ಲೂ ಕೂಡ. ಇದರಲ್ಲಿ ವರುಣ್ ಚಕ್ರವರ್ತಿ ಅವರು ಸಖತ್ ಸ್ಪಿನ್ ಬೌಲಿಂಗ್ ಮಾಡಿ 2 ವಿಕೆಟ್ ತೆಗಿತಾರೆ. ಮತ್ತು ಇವ್ರ ಜೊತೆಗೆ ಅಕ್ಷರ್ ಪಟೇಲ್ ಅವರು ಇವರು ಕೂಡ 2 ವಿಕೆಟ್ ತೆಗಿತಾರೆ. ಒಂಥರ ಬೆಂಕಿ ಸ್ಪಿನ್ ಸ್ಪೆಲ್ ಅಂತ ಹೇಳ್ಬೋದು. ಇವರಿಬ್ಬರದು ಕೂಡ ಡಾಮಿನೇಟ್ ಮಾಡಿದ್ದಾರೆ ಇಂಗ್ಲೆಂಡ್ ಬ್ಯಾಟರ್ಸ್ನ ಈ ಒಂದು ಮ್ಯಾಚಲ್ಲೂ ಕೂಡ. ಹಾಗೆ ಈ ಒಂದು ಟಾರ್ಗೆಟ್ನ ನಮ್ಮ ಇಂಡಿಯನ್ ಟೀಮ್ ಅವರು 19.2 ಬಾಲಲ್ಲಿ ಹೊಡೆದು ಮುಗಿಸಿದ್ದಾರೆ. ಹಾಗೆ ಈ ಒಂದು ಮ್ಯಾಚ್ನ ಭರ್ಜರಿಯಾಗಿ ಗೆದ್ದಿದ್ದಾರೆ ಕೂಡ. ಹಾಗೆ ಇದರಲ್ಲಿ ಮೇಯ್ನಾಗಿ ಮಾತಾಡಬೇಕಂದ್ರೆ ತಿಲಕ್ ವರ್ಮಾ ಅವರು ಒಂಥರ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ ನಿನ್ನೆ ಮ್ಯಾಚಲ್ಲಿ. ವಿಕೆಟ್ ಬಿದ್ದಿರೋ ಟೈಮಲ್ಲಿ ಈ ಒಂದು ಪಂದ್ಯನ ಗೆಲ್ಲಿಸ್ಕೊಡ್ತಾರೆ ನಮ್ಮ ಇಂಡಿಯನ್ ಟೀಮ್ಗೆ. 55 ಬಾಲ್ಗೆ 72 ರನ್ ಹೊಡೆಯೋ ಮುಖಾಂತರ ಈ ಮ್ಯಾಚ್ ಗೆಲ್ಲಿಸಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ತಿಲಕ್ ವರ್ಮಾ ಅವರು. ಹಾಗೆ ಈ ಮ್ಯಾಚ್ ಗೆಲ್ಲೋ ಮುಖಾಂತರ ಈ ಒಂದು ಸೀರೀಸ್ನ 2-0ಗೆ ಮಾಡಿದ್ದಾರೆ ನಮ್ಮ ಇಂಡಿಯಾ ಟೀಮು. ಇನ್ನು ಜನವರಿ 28ಕ್ಕೆ 3ನೇ T20 ಇದೆ. ಕಾದು ನೋಡಬೇಕು ಆ ಒಂದು ಮ್ಯಾಚ್ ಯಾವ ಥರ ನಡೆಯುತ್ತೆ ಅಂತ. ಹಾಗೆ ಈ ಒಂದು ಮ್ಯಾಚು ನಮ್ಮ ಇಂಡಿಯಾ ಟೀಮ್ ಗೆದ್ದಿರೋದ್ರ ಬಗ್ಗೆ ನಿಮ್ಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.